ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಸ್ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ? ಎಲ್ಲಿ ನೋಡೋಕ್ಕೆ? ಪಟ್ನಕ್ಕೆ. ಅವನು ನಿನ್ನೆ ನಿಮಗೆ ಶ್ರೀರಂಗಪಟ್ಟಣದಿಂದ ಫೋಟೋ ಕಳಿಸಿದ್ರು. ಅದನ್ನ ನೋಡ್ತಾ ಇದ್ನಲ್ಲ ಇವನು, ಅದನ್ನ ನಾನು ನೋಡಬೇಕು ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದ. ವಿಂಡೋ ಆಯ್ತಮ್ಮ, ಅದಕ್ಕೆ ಪ್ರಮೋದ್ ಅವ್ರು ಸರಿ ಓಡೋಣ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಒಂಥರ ಏನೋ ಖುಷಿ ಇವತ್ತು. ಹ್ಯಾಪಿ ಫಾರ್ ಮೀ. ಕರ್ಮ ಇಸ್ ರಿಟರ್ನ್. ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ, ಸುಮ್ಮನೆ ನನ್ನ ಫ್ರೆಂಡ್ ಮಕ್ಳಿಗೆಲ್ಲ ಶಾಪ ಹಾಕಬೇಡಿ, ಆಗ್ತಾ ಇದ್ದಾರೆ ಈ ಥರ ಅಂದ್ಬಿಟ್ಟು. ಅದಕ್ಕೆ ಹೇಳೋದು, ಸುಮ್ಮನೆ ಮಕ್ಳಿಗೆಲ್ಲ ಕುತ್ಕೊಂಡು ಶಾಪ ಹಾಕಿದ್ರೆ ಕರ್ಮ ಇಸ್ ರಿಟರ್ನ್ ಅಂತ ಆಗೇ ಆಗುತ್ತೆ. ಅದು ಒಂದಲ್ಲ ಒಂದಿನ. ಇವಾಗಾದರೂ ಬದಲಾಗಿ ನಿಮ್ಮ ಲೈಫ್ನ ನೋಡಿಕೊಂಡು ಇದ್ರೆ ಒಳ್ಳೆಯದು. ಈ ಮಾತಾಡೋದ್ರಿಂದ ಏನೂ ಸಿಗಲ್ಲ ಅಲ್ವಾ? ಅವ್ರದ್ದು ಇವ್ರದವ್ರಿಗೆ ಮಾತಾಡಿದ್ರೆ ಸುಮ್ಮನೆ ಅವ್ರದ್ದು ಬಾಯಿದು ಇತ್ತು ಏನೋ ಒಂದು ಚಪ್ಲಾತಿ ಇರುತ್ತೆ ಅಷ್ಟೇ ಹೊರತು ಅದ್ ಬಿಟ್ಟು ಇನ್ನೇನೂ ಆಗಲ್ಲ. ಸೊ ಅವ್ರು ನೋಡ್ಕೊಂಡು ಆರಾಮಾಗಿದ್ರೆ ಎಲ್ಲರ ಲೈಫು ಚೆನ್ನಾಗೇ ಇರುತ್ತೆ. ಎಲ್ಲರೂ ಚೆನ್ನಾಗಿರ್ಲಿ ಅಂತಾನೆ ಬಯಸದ್ ನಾವು, ಯಾರಿಗೂ ಕೆಟ್ಟದಾಗ್ಲಿ ಅಂತ ಯಾವತ್ತೂ ಬಯಸಲ್ಲ ನಾವು. ಕರ್ಪೂರ ಏನಕ್ಕೆ ಹಚ್ತೀನಿ ಹೇಳಿ ಗೈಸ್? ನಾನು ಏನಕ್ಕೆ ಹಚ್ತೀನಮ್ಮ? ಇನ್ನೊಬ್ರು ಕೆಟ್ಟದಾಗ್ಲಿ ಅಂತ ಹಚ್ತೀನ? ನಮ್ಮ ಬಗ್ಗೆ ಮಾತಾಡೋರ್ಗೆ ಬಾಯಿ ಮುಚ್ಚಿಸು ಅಂತ ಅಷ್ಟೇನೆ. ಇವಾಗ್ಲಾದ್ರೂ ಅಟ್ಲೀಸ್ಟ್ ನನಗೆ ಹೆಂಗ್ ವಿಷಯ ಗೊತ್ತಾಯ್ತು ಹೆಂಗೆ ಅಂತ ನಾನು ಹೇಳಲ್ಲ. ಇವಾಗಾದ್ರೂ ಅಟ್ಲೀಸ್ಟ್ ನಿಮ್ಮ ಬಾಯಿಗಳಿಗೆ ಪ್ಲಾಸ್ಟರ್ ಹಾಕೊಂಡು ನಿಮ್ಮ ಲೈಫ್ನ ನೋಡ್ಕೊಂಡು ಹೋದ್ರೆ ಒಳ್ಳೇದು. ಈಗ ನಿಮ್ಮ ಮನೇಲಿ ಒಂದು ಡೈಮಂಡ್ನ ಕಳ್ಕೊಂಡಿದ್ದೀರಾ, ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಾ ಇದೆ ನನಗೆ ಅಂದರೆ, ಇನ್ನೇ ಹೋಯ್ತು ಮುಗೀತು ನಿಮ್ಮ ಕತೆ. ಆ ಡೈಮಂಡೇ ಅದು. ನಾನು ಯಾವತ್ತೂ ತಂದೆ ತಾಯಿಗಳ ಬಗ್ಗೆ ಮಾತಾಡಲ್ಲ, ಡೈಮಂಡೇ ಹೋಗಿದೆ. ಇವಾಗಲಾದರೂ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ನಿಮ್ಮ ಲೈಫ್ನ ನೋಡಿಕೊಂಡು ಹೋದ್ರೆ ಒಳ್ಳೇದು. ನಿಮ್ಮ ಡೈಮಂಡ್ನ ಕಳ್ಕೊಂಡಿದ್ದೀರಾ. ಈಗ ಒಂದು ಗ್ಯಾಂಗ್ ಇತ್ತಲ್ವ ನಿಮ್ಮದು, ಆ ಡೈಮಂಡ್ನ ನೋಡೋಕೆ ಅವರೆಲ್ಲ ಬರ್ತಾರ ಪಮ್ಮಿ? ಫೋನಲ್ಲಿ ಕಾನ್ಫರೆನ್ಸ್ ಹಾಕೊಂಡು ಮಾತಾಡ್ತಾರಲ್ಲ ಅವ್ರ ಬಗ್ಗೆ. ಆ್ಯಕ್ಚುಲಿ ನಾನು ಅಷ್ಟು ಕೋಪ ಇದ್ರೂ ಹೋಗ್ಬೇಕು ಅಂತಾನೆ ಇತ್ತು. ಗಟ್ಟಿ ಮನ್ಸು ಮಾಡಿಕೊಂಡೆ. ನನ್ನ ಫ್ರೆಂಡ್ ಅಪೂರ್ವಂಗೂ ಕಾಲ್ ಮಾಡಿ ಹೇಳಿದೆ, ಈ ಥರ ಆಗಿದೆ ಅಪೂರ್ವ, ನಿಮ್ಮ ಪಾಪುಗೆ ಈ ಥರ ಶಾಪ ಹಾಕಿದ್ಲು, ಅವ್ರ ಮನೇಲಿ ಡೈಮಂಡೇ ಕಳ್ಕೊಂಡಿದ್ದಾಳೆ ಅಂದ್ಕೊಂಡು ಹೇಳಿದೆ. ಅಪ್ಪ, ನನ್ನ ಮಗುಗೆ ಏನಾರು ಆಗ್ಬಿಡುತ್ತೋ ಅನ್ನೋ ಭಯ ಇತ್ತು. ಬಟ್ ಇವಾಗ ಸ್ವಲ್ಪ ನನಗೆ ನೆಮ್ಮದಿ ಆಯಿತು. ಕರ್ಮ ರಿಟರ್ನ್ ಆಗಿದೆ ಅಂದ್ಕೊಂಡು ಹೇಳ್ತಾಯಿದ್ರು. ಅಷ್ಟೇ, ಇನ್ನೊಬ್ರು ಕೆಟ್ಟದ್ದು ಬಯಸ್ಬೇಡಿ, ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಏನಾರು ಹೇಳಕ್ಕೆ ಇಷ್ಟಪಡ್ತೀಯ ಮಮ್ಮಿ? ಅಷ್ಟೇ, ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ. ನಿಮ್ಮ ಗುರಿ ಮುಟ್ಟೋವರೆಗೂ ನೀವು ಓಡಿ, ಚೆನ್ನಾಗಿ ಕೆಲಸ ಮಾಡಿ ದುಡೀರಿ, ಲೈಫಲ್ಲಿ ಚೆನ್ನಾಗಿರಿ. ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಿಂದ ಏನೂ ಸಿಗಲ್ಲ. ಈಗ ಡೈಮಂಡ್ ಆಯಿತು, ಅದನ್ನು ಕರ್ಕೊಂಡು ಬರೋಕ್ಕಾಗಲ್ಲ. ನಾವು ಮತ್ತೆ ಮೇಲೆ ಹೋಗಾಯ್ತು, ಅದು ಏನೂ ಮಾಡೋಕ್ಕಾಗಲ್ಲ. ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಇವಾಗಾದರೂ ಅಟ್ಲೀಸ್ಟ್ ನೀನು ಬದಲಾಗಿ ಜೀವನದಲ್ಲಿ ಅವ್ರನ್ನೆಲ್ಲ ಸೈಡ್ ತಳ್ಳಿ ಇದ್ರೆ ಇನ್ನೂ ಚೆನ್ನಾಗಿರ್ತೀಯ. ನಿಮ್ದನ್ನ ನೀವು ನೋಡ್ಕೊಂಡೋದ್ರೆ ಸಾಕು, ನಿಜ ಚೆನ್ನಾಗಿರ್ತೀರಾ. ಇನ್ನೂ ಕಳ್ಕೊತಾ ಇರ್ತೀಯ ನೀನು. ಏನಿದೆ ಅವ್ರ ತಟ್ಟೆಲಿ ಏನಿದೆ ಅದನ್ನ ನೋಡೋದನ್ನ ಬಿಟ್ಟು ನಿಮ್ ತಟ್ಟೆಲಿ ಏನಿದೆ ಅದನ್ನ ನೀಟಾಗಿ ಊಟ ಮಾಡೋದನ್ನ ಕಲೀರಿ ಅಷ್ಟೇ. ಅದನ್ನ ನಾನು ಡೈಮಂಡ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಈ ವಿಡಿಯೋ ಮೂಲಕ ನಾನು ಕೇಳ್ಕೊತೀನಿ ಅಷ್ಟೇ. ನಮ್ಮ ಕೈಲಿ ಆಗೋದು. ನಾನು ನೋಡಕ್ ಬರ್ಬೇಕು ಅಂತ ನನ್ನ ಮನಸ್ಸಿದೆ, ಬಟ್ ನೀನು ಆಡಿರೋ ಮಾತುಗಳಿಂದ ನನ್ನ ಮನಸ್ಸು ಕಲ್ಲಾಗಿದೆ ಅಷ್ಟೇನೆ. ಅದರಿಂದ ನಾವು ಬರ್ತಾ ಇಲ್ಲ. ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ. ಆ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನೀನು ಹೇಳ್ಬೇಡಮ್ಮ ಅಷ್ಟೇ. ಓಕೆ, ನಾವು ಆನ್ ದ ವೇ ಹೋಗ್ಬೇಕಾದ್ರೆ ಜಾಕ್ ಫ್ರೂಟ್ ಇತ್ತು, ಸೊ ಅದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲೇ ತಿನ್ಕೊಂಡು ಖಾಲಿನೂ ಮಾಡಿಬಿಟ್ವಿ. ಅದು ನೋಡೋಕ್ಕೆ ಎಷ್ಟು ದಪ್ಪ ಕಾಣ್ತಾ ಇದೆ ಅಲ್ವ ಗೈಸ್? ಬಟ್ ಅದು ಒಂದರಲ್ಲೇ 3 ಹಣ್ಣು ಇರ್ತಿತ್ತಂತೆ. ಸೊ ಚಿಕ್ಕದಿತ್ತು, ಬಟ್ ಸ್ವೀಟ್ ಇತ್ತು. ಅದು ಸೀಸನ್ ಇದ್ದಾಗ ತಿನ್ಬಿಡ್ಬೇಕು. ಆ್ಯಂಡ್ ಕನ್ಸೀವ್ ಇರೋರು ಜಾಸ್ತಿ ತಿನ್ನಬಾರ್ದು. ಸೊ ನಾನು 1 or 2 ಅಷ್ಟೇ ತಿಂದಿರೋದು. ಅದು ಹೀಟ್ ಅಲ್ವಾ, ಅದಕ್ಕೆ ಜಾಸ್ತಿ ತಿನ್ನಬಾರ್ದು. ಮಮ್ಮಿ ಏನಂದಲ್ಲ ಹೇಳು. ಬಾಯಿಗೆ ಪಟ ನೋಡ್ದು ಬಿಡ್ತೀನಿ ಈಗ. ಹೇಳು.
ಗೊತ್ತಾ? ಏನು ಹೇಳ್ದಲ್ಲ, ಏನು ತಿಂದಿಲ್ಲ, ಏನು ತಿನ್ನಕ್ಕೂ ಬರಲ್ಲ, ನೀನು ವೇಸ್ಟ್ ಕ್ಯಾಂಡಿಡೇಟ್ ಅಂತ. ತಿನ್ಲಿಲ್ವಾ ದೋಸೆ? ಎಷ್ಟು ಹಳಸಿನ ಹಣ್ಣು ತಿನ್ಲಿಲ್ವಾ? ದೋಸೆ ಎಷ್ಟು ತಿಂದ ಹೇಳು? 3. ನಿನ್ ಮುಖ ನೋಡು, ಒಂದ್ ದೋಸೆ. ಅಪ್ಪುನೇ 1.5 ದೋಸೆ ತಿಂದವನೆ, ನೀನ್ 1 ದೋಸೆ ತಿಂದಿದ್ಯಾ ನೋಡಿ. ಇವನು ಉಗಿಸ್ಕೊಂಡ್ಲು ಅಂತ ಖುಷಿ ಪಡೋದು. 1 ದೋಸೆ ತಿನ್ನೋದು ತಲೆ ಸುತ್ತೈತೆ ಅನ್ನೋದು ಆಮೇಲಿಂದ. ನೋಡಿ ಗೈಸ್ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ ನನಗೆ ಬೈದ್ರೆ. ಇವ್ರ ಅಪ್ಪ ಮಗ ಇವರೆಲ್ಲ ಸರಿ ಇಲ್ಲ. ಇವರು ನೀರು ಟೆಂಪಲ್ವರೆಗೂ ಇರುತ್ತೆ ಅಂತಲೇ ಖುಷಿಯಿಂದ ಹೋದ್ವಿ. ಬಟ್ ಡಿಸಪಾಯಿಂಟ್ ಆಯಿತು ನಮಗೆ. ಸೊ ಏನೋ ಗೇಟ್ ಏನೋ ಕ್ಲೋಸ್ ಮಾಡಿದಾರಂತೆ, ಬಿಟ್ಟಿಲ್ಲ ನೀರು. ಮಂಗಳವಾರನೋ ಬುಧವಾರನೋ ಬಿಡ್ತಾರೆ, ಅವಾಗ ಬನ್ನಿ ಅಂತ ಹೇಳಿದ್ರು ಅಲ್ಲಿ. ಸೊ ಓಕೆ, ನೀನು ಬಂದಿದ್ದೀವಲ್ಲ ಅದನ್ನೇ ನೋಡಿಕೊಂಡು ದೇವ್ರ ಕೈ ಮುಕ್ಕೊಂಡು ಹೊರಟೋಗ್ಬಿಡೋಣ ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋದ್ವಿ. ಆ್ಯಂಡ್ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು. ನೀರು ನೋಡೋಕೆ ಬಂದಿರೋರೇ ಜಾಸ್ತಿ, ದೇವಸ್ಥಾನದ ಒಳಗಡೆ ಜನನೇ ಇಲ್ಲ. ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು. ಪಾರ್ಕಿಂಗ್ ಮಾಡೋಕ್ಕೂ ಕಷ್ಟ ಆಗ್ತಾಯಿತ್ತು, ಯಾಕಂದರೆ ಒಂದು ಸಲ ಗಾಡಿ ನಿಲ್ಲಿಸ್ಬಿಟ್ರೆ ನಮ್ಮ ಹಿಂದೆನೇ ಬಂದು ಲಾಕ್ ಮಾಡಿಬಿಡ್ತಾಯಿದ್ರು. ಅವ್ರು ಬರೋಗಂಟ ನಾವು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಸೊ ಈ ಥರ ಎಲ್ಲ ತೊಂದರೆಗಳನ್ನ ಮಾಡ್ತಾಯಿದ್ರು. ಲೈನಿಗೆ ಒಂದು ಕಾರ್ನ ಪಾರ್ಕಿಂಗ್ ಮಾಡೋಣ ಅನ್ನೋದೇ ಇಲ್ಲ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಅಪ್ಪು ಹೊರಗಡೆ ಬಂದರೆ ಅಫ್ಕೋರ್ಸ್ ಅವನು ಆಟ ಸಾಮಾನು ಏನು ನೋಡಿದ್ರು ಬೇಕೇ ಬೇಕು ಅವನಿಗೆ. ಇವರೇ ನನ್ನ ವಿಡಿಯೋ ನೋಡ್ತೀನಿ ನಿಮ್ಮದು ಅಂತ ಹೇಳ್ತಿದ್ರು. ಅವ್ರ ಅಂಗಡಿಲೇ ನಾವು ಆಟ ಸಾಮಾನು ತೊಗೊಂಡ್ವಿ. ಅವರು ಅಮೌಂಟ್ನ ಹೇಳ್ತಾನೆ ಇಲ್ಲ ಗೈಸ್. ಅವರು ಕರೆಕ್ಟಾಗೆ ದುಡ್ಡು ಕೊಡಬೇಕಾಯ್ತಕ್ಕೆ ಬೇಡ ಬಿಡಿ ಆ ಥರ ಎಲ್ಲ ಹೇಳ್ತಾಯಿದ್ರು. ನಾವು ಇಲ್ಲ ಹೇಳಿ ಅಂತ ಅಂದ್ವಿ. ಗೈಸ್ ಅಲ್ಲಿ ಆಟ ಸಾಮಾನು ತೊಗೊಂಡಲ್ಲ, ಅವ್ರು ನನ್ನ ವಿಡಿಯೋ ನೋಡ್ತಾರೆ. ನಲ್ಲಿಗಾಗಿ ದುಡ್ಡು ಇಸ್ಕೊಳ್ಳಿಲ್ಲ ಅವರು. ನನ್ನ ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂದ್ಬಿಟ್ಟು ನಾನು ಕೊಡಿಸ್ತಾ ಇರೋದು ತಿನ್ನಿ ಅಂದ್ಬಿಟ್ಟು ಹಿಂಗೆ ಹಾಕ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗೈಸ್. ಇವಾಗ ನಂಗೆ ಕನ್ಸೀವ್ ಅಂದಮೇಲೆ ಫುಲ್ಲು ನನಗೆ ಎಲ್ಲರೂ ಅಷ್ಟೇ ಮಗು ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಕಾಲ್ ಮಾಡಿ ನಮ್ಮ ಮನೆಗೆ ಬನ್ನಿ, ಏನು ತಿನ್ನಬೇಕು ನಾನು ಮಾಡಿಕೊಡ್ತೀನಿ ಅಂತೆಲ್ಲ ಕೇಳ್ತಾ ಇದ್ದೀರಾ. ಅಥವಾ ಹೇಳಿ ನಾವೇ ಬಂದು ನಿಮ್ಮ ಮನೆಗೆ ತಂದು ಕೊಡ್ತೀವಿ ಅಂತಲೂ ಹೇಳ್ತಿದ್ದೀರಾ. ನೀವು ಹೇಳ್ಕೊಟ್ರಲ್ಲ, ನಂಗೆ ತಿಂದಷ್ಟೇ ಸಂತೋಷ ಆಯಿತು ನಿಜವಾಗ್ಲೂ. ಇವಾಗ ಇಲ್ಲಿಂದ ನಾವು ದೊಡ್ಡದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಮತ್ತು ಭಾನುವಾರ ಅಲ್ವಾ, ಅದರಿಂದ ಸಿಕ್ಕಾಪಟ್ಟೆ ಹೆವಿ ಜನ ಇದ್ದಾರೆ. ಚಿನ್ನಿ ಸ್ಟ್ರೇಟ್ ಹೊರಟೋಗ್ತೀರಾ? ಅಲ್ಲಿಂದ ರಂಗನಾಥ ಟೆಂಪಲ್ ಹತ್ರ ಬಂದ್ವಿ. ಇಲ್ಲಂತೂ ಕ್ಯೂ ಇತ್ತು, ನಾನು ನಿಂತ್ಕೊಳ್ಳೋಕ್ಕಾಗಲ್ಲ ಪಮ್ಮಿ, ನಾನು ಬಿದ್ದೋಗ್ಬೋದು, ಹೇಳೋಕ್ಕಾಗಲ್ಲ. ಬೇಡ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ಬಿಟ್ಟೆ ಪ್ರಮೋದಿಗೆ. ಸರಿ ಆಯಿತು, ಹೊರಗಡೆಯಿಂದನೇ ಕೈ ಮುಕ್ಕು ಅಂದ್ಬಿಟ್ಟು ಹೊರಗಡೆನೇ ಕೈ ಮುಕ್ಕೊಂಡು ನಾವು ಇನ್ನೇನು ನಾನು ಹೊರಗಡೆ ಏನೂ ತಿನ್ನಲ್ಲ, ಮನೆಗೆ ಹೋಗೇ ನಾನು ತಿನ್ನಬೇಕು. ಅದಕ್ಕೆ ರಿಟರ್ನ್ ಹೊರಟೋದ್ವಿ. ಅಪ್ಪು ಏನೋ ಫ್ರೂಟ್ಸ್ ಏನೋ ತಿಂದ ಅಷ್ಟೇ, ವಾಟರ್ ಮಿಲನ್. ಅವನು ಎಲ್ಲಿ ನೋಡಿದ್ರು ಅವನಿಗೆ ಬೇಕೇ ಬೇಕು, ಅದೊಂದು ತಿಂದ. ಮತ್ತು ಏನು ಅಲ್ಲಿ ತಿನ್ನೋದು ಚಾಟ್ಸ್ ಅಂಥದ್ದೇನೂ ಇರಲೂ ಇಲ್ಲ. ಅಷ್ಟು ಜಾಸ್ತಿ ಜನ ಮಾಡಿದಷ್ಟು ಜನ ಜಾಸ್ತಿ ಹೋಗ್ತಾರೆ. ಬಟ್ ಅಲ್ಲಿ ಯಾರೂ ಜನನೇ ಹೋಗ್ತಿರ್ಲಿಲ್ಲ ತಿನ್ನೋಕ್ಕೆ, ಭಯ ಆಗ್ತಿತ್ತು. ಅಟ್ಲೀಸ್ಟ್ ಯಾರಾದರೂ ತಿಂದಿದ್ರೆ ನೋಡೋಕೆ ನಾವು ತಿನ್ನಬೇಕು ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ನಾವು KRSಗೆ ಹೋಗೋಣ ಅಂತ ಹೊರಟ್ವಿ. ಬಟ್ KRS ರೋಡೇ ಫುಲ್ ಬ್ಲಾಕ್ ಆಗೋಗಿತ್ತು, ಯಾರನ್ನೂ ಬಿಡ್ತಾ ಇರಲಿಲ್ಲ. ರಿಟರ್ನ್ ಹೋಗಿ ಅಂದ್ಬಿಟ್ಟು ಕಳಿಸ್ತಾ ಇದ್ರು. ನಾವು ಯಾಕಾದರೂ ಇವತ್ತು KRS ಪ್ಲ್ಯಾನ್ ಮಾಡಿದ್ವಿ ಅಂತ ಸಿಕ್ಕಾಪಟ್ಟೆ ತಲೆನೇ ಕೆಟ್ಟೋಯ್ತು. ಪ್ರಮೋದ್ ಅವರಂತೂ ನನಗಂತೂ ಕಾಲು ಸಿಕ್ಕಾಪಟ್ಟೆ ಜೋಗಿಟ್ಕೊಂಡೇ ಬಿಡ್ತು. ಕ್ಲಚ್ ಬ್ರೇಕ್ ಅಮ್ಕಿ ನನಗೆ ಆಗ್ತಾನೇ ಇಲ್ಲ ಅಂತಿದ್ರು ಅವರು. ಇಲ್ಲ ಅಂದರೂ ಆಲ್ಮೋಸ್ಟ್ ಒಂದು 3 to 4 ಕಿಲೋಮೀಟರ್ ಫುಲ್ ಜಾಮ್ ಆಗಿತ್ತು KRS ರೋಡು. ನಾವಂತೂ ಇನ್ನು ರೈಟ್ ಇಲ್ವಾಲಕ್ಕೆ ತೊಗೊಂಡ್ರೆ ಮುಗೀತಿನ್ನ ಕತೆ ಅಂದ್ಬಿಟ್ಟು ಲೆಫ್ಟು ಶ್ರೀರಂಗಪಟ್ಟಣ ರೋಡ್ ತೊಗೊಂಡೆ ನಾವು ಬಂದುಬಿಟ್ವಿ. ಅದಾದಮೇಲೆ ಆನ್ ದ ವೇ ಸಿಟಿಗೆ ಬರಬೇಕಿತ್ತು, ಸ್ವಲ್ಪ ಲೆಗಿನ್ಸ್ ತೊಗೋಬೇಕಿತ್ತು ಪ್ರಮೋಷನ್ ಮಾಡೋಕ್ಕೆ. ಚೆನ್ನಾಗಿರೋ ಲೆಗಿನ್ಸ್ ಇರಲಿಲ್ಲ, ಮತ್ತು ಟೈಟ್ ಆಗ್ತಿತ್ತು ಎಲ್ಲ ಲೆಗಿನ್ಸ್ಗಳು ಅಂದ್ಬಿಟ್ಟು ಸ್ವಲ್ಪ ಲೂಸ್ ಇರೋ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿದೆ. ಅಲ್ಲೇ ಪ್ರಮೋದ್ ಅವ್ರು ಲಿಪ್ಸ್ಟಿಕ್ ತೊಗೊಬಿಡು ಕೇಳ್ತಿದ್ದಲ್ಲ ಆವತ್ತಿಂದ ಅಂದರು. ಆಲ್ಮೋಸ್ಟ್ 3 months ಆಯಿತು ನಾನು ತೊಗೊಂಡೇ ಇಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾನು ಯಾವಾಗಲೂ ಇಲ್ಲೇ ತೊಗೊಳ್ಳೋದು, ಮೋಹನ್ ಭಂಡಾರಲ್ಲೇ ಚೆನ್ನಾಗಿರುತ್ತೆ. ಹೋದಾಗೆಲ್ಲ ಒಳ್ಳೊಳ್ಳೆ ಬ್ರ್ಯಾಂಡು ಚೇಂಜ್ ಕೊಡ್ತಾ ಇರ್ತಾರೆ ನನಗೆ. ಕೊನೆಗೆ ನಾನು ಇದನ್ನು ಫೈನಲ್ ಮಾಡಿ ತೊಗೊಂಡು ಬಂದೆ. ರೆವ್ಲಾನ್ ಕಂಪ್ನಿದು
₹1 ಕಡಿಮೆ ಮಾಡಲಿಲ್ಲ ಗೈಸ್. ಅಲ್ಲಿ ಏನು MRP ಇದೆ ಅದೇ ಪ್ರೈಸು ₹999, ₹1 ಕಡಿಮೆ ₹1000. ಇನ್ನು ನೈಕಾದಲ್ಲಿ ಇದೂ ₹1000 ಕೊಡೋಕ್ಕೆ ಬಂದರು ಅವರು. ಬಟ್ ನಾನು ಬೇಡ, ನಾನು ಕಾಸಲ್ಲಿ ಅಷ್ಟೊಂದು ಇಷ್ಟಪಡಲ್ಲ ಅಂದ್ಬಿಟ್ಟು ನಾನು ₹189 ಏನೋ ತೊಗೊಂಡೆ ಅಷ್ಟೇ. ಅಪ್ಪು ಏನೋ ತಿನ್ನೋಕ್ಕೆ ಅಂದ್ಬಿಟ್ಟು ಏನೋ ತೊಗೊಂಡಿದ್ದಾನೆ, ಅದು ಬೂಮರ್ ಅಂತೇಳು, ಅದಕ್ಕೆ $150 ಕೊಟ್ಟು ತೊಗೊಂಡಿದ್ದೇನೆ. ಅದೇನು ಬಿಸ್ಕೆಟ್ ಥರ ಇದೆ ಅಷ್ಟೇ. ಎಸ್ ಗೈಸ್, ನಾವು ಮನೆಗೆ ಬಂದ್ವಿ. ಇವಾಗ ಟೈಮ್ 9:30. ಫೋನೇ ನೋಡೋಕ್ಕಾಗಿಲ್ಲ ಇವತ್ತು. ಬಿಸ್ನೆಸ್ ಫೋನು ಅಷ್ಟೇ, ಜಾಸ್ತಿ ಯಾರಿಗೂ ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ. ಯಾಕಾದರೂ ಹೊರಗಡೆ ಹೋದು ಅನ್ನಿಸ್ಬಿಟ್ಟು, ಅಷ್ಟು ಟ್ರಾಫಿಕ್ಕು. ಏನೋ ನಾಳೆ ಬಾಗಣ ಬಿಡೋಕ್ಕೆ ಯಾರೋ VIP ಬರ್ತಾ ಇದ್ದಾರಂತೆ. ನೀವೆಲ್ಲ ಮೆನ್ಷನ್ ಮಾಡೋದು ಬೇಡ ಅಂತ ಮಾಡ್ತಾಯಿಲ್ಲ ಅಷ್ಟೇ. ಅವ್ರು ಬಂದು ಏನೋ ಬಾಗಣ ಬಿಡಬೇಕು ಅಂದ್ಬಿಟ್ಟು ಫುಲ್ ಎಲ್ಲ KRS ರೋಡು, ಈ ಕಡೆ ಶ್ರೀರಂಗಮಂಡ ಎಲ್ಲ ಕಡೆನೂ ಬ್ಲಾಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀರು ಕೂಡ ಅದಕ್ಕೇನೆ ಹೋಗಿದ್ದು ಇಲ್ಲ, ದೇವಸ್ಥಾನವರೆಗೂ ಇತ್ತು, ಅದು ಬಾಗಣ ಬಿಡೋಕ್ಕೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು ನೀರೇನೋ ಗೇಟ್ನ ಕ್ಲೋಸ್ ಮಾಡಿದ್ದಾರೆ. ಆಮೇಲೆ ಎತ್ತುತ್ತಾರೆ ಅಂತ ಹೇಳಿದ್ರು. ನಮಗೆ ಬೇಜಾರಾಯಿತು, ನಾವು ಹೋಗಿದ್ದೀನೇ ಇಲ್ವಲ್ಲ ಅಂತ. ಚಿನಿ ಕಬಾಬ್ ಬೇಯಿಸ್ಬಿಟ್ಟಿದೆ, ಫುಲ್ ಒಂದರ ಆಗ್ತಾಯಿದೆ. ಮನೇಲಿ ನಾನ್ ವೆಜ್ ಮಾಡಿಬಿಟ್ಟಿದ್ದಾರೆ. ನೆನೆ ನೋಡಿದ್ರಲ್ಲ, ಅದ್ರದ್ದು ಕಬಾಬ್ ಏನೋ ಫ್ರಿಡ್ಜಲ್ಲಿ ಇಟ್ಕೊಂಡು ಮತ್ತು ಬೇಯಿಸ್ಕೊಂಡಿದ್ದಾರೆ. ಫುಲ್ಲು ಹೊಗೆ, ನಂಗೆ ಆಗ್ತಾನೆ ಇಲ್ಲ ಕೂತ್ಕೊಳ್ಳೋಕೆ, ಹಂಗೆ ಅಷ್ಟು ಹೊಗೆ ಬಂದುಬಿಟ್ಟಿದೆ. ಆ್ಯಂಡ್ ಏನೋ ಹೇಳಬೇಕು ಅಂತ ಏನಿಲ್ಲ ಗೈಸ್, ಇನ್ನು ಪ್ರಮೋಷನ್ ಮಾಡಬೇಕಿತ್ತು. ಚೂಡಿದಾರ್ಗಳು ಬಂದಿತ್ತಲ್ಲ, ಅದು ಮಾಡಿಲ್ಲ. ಲೆಗಿನ್ಸ್ಗಳಿರಲಿಲ್ಲ ಮ್ಯಾಚಿಂಗ್ ಅಂದ್ಬಿಟ್ಟು ಅದನ್ನ ತೆಗೆಸ್ಕೊಂಡು ಬಂದೆ. ಇತ್ತು ಬಟ್ ಆಗ್ತಾಯಿಲ್ಲ ನನಗೆ ಇವಾಗ. ಆ ಹಳೆ ಲೆಗಿನ್ಸ್ಗಳು ಸ್ವಲ್ಪ ಟೈಟ್ ಆಗ್ತಾಯಿದೆ. ಟೈಟು ನಾನು ಯೂಸ್ ಮಾಡ್ತಾಯಿಲ್ಲ. ಡ್ರೆಸ್ ಆಗಿರಲಿ ಏನೇ ಆಗಿರಲಿ ನಾನು ಟೈಟು ಯೂಸ್ ಮಾಡಲ್ಲ ಈ ಟೈಮಲ್ಲಿ. ಯಾವ್ಯಾವ ಟೈಮಲ್ಲಿ ಹೆಂಗಿರ್ಬೇಕು ಹಂಗೆ ಇರಬೇಕಲ್ವ ಗೈಸ್, ಅದಕ್ಕೋಸ್ಕರ. ಜೀನ್ಸು ಅಷ್ಟೇ, ಆಲ್ಮೋಸ್ಟ್ 2 months ಆಯಿತು ಹಾಕೇ ಇಲ್ಲ ನಾನು. ಆ್ಯಂಡ್ ನನಗೆ ಶ್ರೀರಂಗಮಂಡದಲ್ಲಿ ನೀರು ನೋಡೋಕೆ ಹೋಗ್ತಿದ್ವಲ್ಲ, ಏನೋ ಮೇಡಮ್ ಅಂದ್ರೆ ಅವರು, ಏನು ಮೇಡಮ್ ರೀಲ್ಸೇ ಮಾಡ್ತಾಯಿಲ್ಲ, ಇತ್ತೀಚೆಗೆ ನಿಲ್ಸೇ ಬಿಟ್ಟಿದ್ದೀರಾ ಅಂದರು. ಅದಕ್ಕೆ ನಾನಿಲ್ಲ ರೆಸ್ಟಲ್ಲಿದ್ದೀನಿ, ಮಾಡ್ತಾಯಿಲ್ಲ ಅಂತ ಅಂದೆ. ಅಂದರೆ ಏನು ಗೊತ್ತಾ ಗೈಸ್, ರೆಡಿಯಾಗಿ ಮಾಡಬೇಕು, ಮುಖಕ್ಕೆ ರೆಡಿ ಮಾಡ್ಕೋಬೇಕು, ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ. ನನ್ನ ಮುಖಕ್ಕೆ ಏನಾರು ಹಚ್ಕೊಳ್ಳೋಣ ಅಂದರೆ ಅಯ್ಯೋ ಯಾರು ಹಚ್ಕೋತಾರೆ, ಅಯ್ಯೋ ಹೋಗಿ ಯಾರು ರೆಡಿ ಆಯ್ತಾರೆ. ಒಂದು ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳೋಕ್ಕೂ ಆಸೆ ಆಗೋಲ್ಲ, ಅಯ್ಯೋ ಯಾರು ಹಾಕೋತಾರೆ ಹೋಗು. ಈ ಪ್ರಮೋಷನ್ಗೆ ಹೋಗುವಾಗಲೂ ಅಷ್ಟೇ ಗೈಸ್, ನಾನು ಚೆನ್ನಾಗಿ ಹೋಗುವೆ. ಇವಾಗ ಅಯ್ಯೋ ಯಾರೋ ಅಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ ಅಂದ್ಬಿಟ್ಟು ಹೆಂಗೆ ಬೇಕು ಹಾಗೆ ಹೋಗ್ತೀನಿ. ಇವಾಗ ಅಷ್ಟು ಇಂಟ್ರೆಸ್ಟೇ ಇಲ್ಲ. ಆ್ಯಂಡ್ ಮುಖದಲ್ಲಂತೂ ಫುಲ್ ಪಿಂಪಲ್ ಆಗೋಗಿದೆ, ಚಿಕ್ಕದಾಗೆ ಫುಲ್ ಪಿಂಪಲ್ ಆಗ್ತಾ ಇದೆ. ಆ್ಯಂಡ್ ಅದೇನಂದರೆ ಪೇಯ್ನ್ ಬರ್ತಾ ಇದೆ ಪಿಂಪಲ್ಸು. ಬಟ್ ನಿಮ್ಗಳಿಗೂ ಹಾಗೇನಾ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಸ್ವಲ್ಪ ತಿಳಿಸಿ. ಬಟ್ ಅಪ್ಪುದ್ರಲ್ಲಿ ಇಷ್ಟು ಬೇಗ ಆಗ್ತಿರ್ಲಿಲ್ಲ, ಒಂದು 5 months ಮೇಲಾಗಿತ್ತು ಅವನಿಗೆ. ಬಟ್ ಇದರಲ್ಲೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಪಿಂಪಲ್, ಒಂಥರ ಮುಖ ಎಲ್ಲ ವಿಚಿತ್ರ ಆಗ್ತಾ ಇದೆ. ಬಟ್ ಈ ಲಕ್ಷಣ ನಮ್ಗೆ ಯಾವಾಗಲೂ ಸಿಗಲ್ಲ, ಈ ಟೈಮಲ್ಲಿ ಮಾತ್ರನೇ ಸಿಗೋದು. ಇನ್ನೂ ಸ್ವಲ್ಪ ಆರ್ಡರ್ ಆಗಿದೆ, ಅದನ್ನೆಲ್ಲ ಪ್ಯಾಕ್ ಮಾಡಿ ನಾನು ಇವಾಗಲೇ ಒಂದು ರೀಲ್ಸ್ ಮಾಡ್ಕೊಂಬಿಡ್ತೀನಿ ಅದ್ರದ್ದು. ಆಮೇಲೆ ಬೆಳಗ್ಗೆ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಬೆಳಗ್ಗೆನೇ ರೀಲ್ಸ್ ಮಾಡ್ತೀನಿ, ಅದು ಪೋಸ್ಟ್ಗೆ ಹಾಕೋಕ್ಕೆ ಹೋದಾಗ. ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಡರ್ ಇತ್ತಲ್ಲ, ಅವರು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ನಾನು ಪೆಂಡಿಂಗಲ್ಲಿ ಇಡ್ತಾಯಿದ್ದೀನಿ, ಅರ್ಜೆಂಟ್ ಮಾಡ್ತಾಯಿಲ್ಲ. ಯಾಕಂದರೆ ಅವರು ಪಾಪ ಒಂದು ಸಲ ಆರ್ಡರ್ ಮಾಡ್ತಾರೆ, ಪದೇ ಆರ್ಡರ್ ಮಾಡಿ ಅಷ್ಟೊಂದು 2000 ನಿಯರ್ವರೆಗೂ ಪ್ಯಾಕಿಂಗ್ಗೆ ಪೇ ಮಾಡೋಕ್ಕಾಗಲ್ಲ ಅವರು. ಅದಕ್ಕೇ ಸ್ವಲ್ಪ ನಿಧಾನಕ್ಕೆ ಸೆಲೆಕ್ಟ್ ಮಾಡಿ ಸಿಸ್ಟರ್ ಅಂದ್ಬಿಟ್ಟು ಅವ್ರಿಗೆ ಇನ್ನೂ ಕಲೆಕ್ಷನ್ಸ್ನ ಕಳಿಸ್ತಾನೇ ಇದ್ದೀನಿ. ಅವ್ರದ್ದು ಇನ್ನೊಂದು ವೆಡ್ನೆಸ್ಡೇ ಆರ್ ಥರ್ಸ್ಡೇ ಮಾಡೋಣ, ಅದೇ ಸಪ್ರೇಟ್ ಒಂದು ವಿಡಿಯೋ ಮಾಡೋಣ ನಾನು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವರು ಹೇಳ್ತಾರೆ, ಅಯ್ಯೋ ವಿಡಿಯೋದಲ್ಲೆಲ್ಲ ಹಾಕ್ಬಿಟ್ಟಿದೀಯಾ, ಅಯ್ಯೋ ಅವ್ರು ನನ್ನ ಸ್ವೀಟಿ ಅಂತಾರೆ, ಹಾಕ್ಬಿಟ್ಟಿದ್ಯಾ ಏನಕ್ಕೆ, ಅದು ಸ್ಮಾಲ್ ಗಿಫ್ಟು, ನನಗೆ ಬಿಗ್ ಗಿಫ್ಟ್ ಕೊಟ್ಟಿಲ್ಲ ನಿನಗೆ ಅಂತಿದ್ರು. ಬಟ್ ಅದು ನನಗೆ ಬಿಗ್ ಗಿಫ್ಟೇನೆ, ಪ್ರೀತಿಯಿಂದ ಕೊಟ್ಟರೆ ಅದು ಬಿಗ್ ಗಿಫ್ಟೇ. ಏನೋ ಕಟಾಚಾರ ಕೊಟ್ಬಿಟ್ರೆ ಅದನ್ನು ಗಿಫ್ಟ್ ಈಸ್ಕೊಂಡ್ರು ವೇಸ್ಟು. ಬಟ್ ನೀವು ಅಷ್ಟು ಪ್ರೀತಿಯಿಂದ ಅಷ್ಟು ಫೋರ್ಸ್ ಮಾಡಿ ಕೊಟ್ಟಿದ್ದೀರಲ್ವ, ಅದು ಬಿಗ್ ಗಿಫ್ಟು ನನಗೆ. ಆ್ಯಂಡ್ ಅಷ್ಟೇ ಗೈಸ್, ಇವತ್ತು ಬೇಗನೆ ಊಟ ಮಾಡಿ ಮಲ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಬಿಕಾಸ್ ಎಲ್ಲರೂ ಬೈತಾ ಇದ್ದೀರಾ 1 ಗಂಟೆ ರಾತ್ರಿಗೆ ಟ್ಯಾಬ್ಲೆಟ್ ನುಂಗ್ತಾ ಇದ್ದೀರಾ, ಬೇಗ ನುಂಗಿ ಬೇಗ ಮಲಗಿ ಅಂತ. ಅದಕ್ಕೆ ಇವಾಗ ಬಂದ ತಕ್ಷಣ ಈಗ ಊಟ ಮಾಡಿ
ಟ್ಯಾಬ್ಲೆಟ್ ನುಂಗಿ ಆಮೇಲೆ ಶೂಟ್ ಮಾಡಿ ಅವ್ರಿಗೆ ಕಳಿಸಿ ಆಮೇಲೆ ಮಲ್ಕೋತೀನಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್. ಬಾಯ್. ಪ್ರಮೋದ್ ಅವ್ರಿಗೆ ಭಯ ಶುರುವಾಗಿದೆ. ಹಾಯ್ ಚಿನಿ ಚಿನಿ ಚಿನಿ. ಭಯ ಗೈಸ್ ಅವ್ರಿಗೆ ಮಣ್ಣಿನಲ್ಲಿ ಹಿಡ್ದು ಹಾಕಬಾರ್ದು, ಬೈತಾರೆ, ಆಮೇಲೆ ಕಟ್ ಮಾಡು ಅಂತಾರೆ. ಇದು ನನ್ನ ಆಸೆ ಅಂದ್ಬಿಟ್ರೆ ಮುಗೀತು, ಇನ್ನೇನು ಮಾತಾಡಲ್ಲ ಅವರು. ಸರಿ ಹೆಂಗಾರ ಹಾಕೊಂಡು ಹೋಗಿ ಅಂತಾರೆ. ಅಪ್ಪಗೆ ಫಸ್ಟು ಮಲಗಿಸಿ ನೆಕ್ಸ್ಟ್ ನಮ್ಮ ಕೆಲಸ. ಒಂದು ಊಟ ಆಯ್ತು, ಇವಾಗ ಅವ್ರು ಊಟ ಮಾಡ್ತಾ ಇದ್ದಾರೆ. ಅವರು ನಾನ್ ವೆಜ್ ತಿಂತಾ ಇದ್ದಾರೆ. ಸೊ ಅದಕ್ಕೆ ನಾನು ಹಾಗೆ ಕೂತಿದ್ದೀನಿ. ಅವ್ರದ್ದಾದ್ಮೇಲೆ ನಾನು ತಿಂತೀನಿ. ಬಾಯ್.